ಅವರ ಒಂದು ಪುತ್ಥಳಿಗೆ ಪುಷ್ಪಾರ್ಪಣೆಯನ್ನ ಮಾಡೋದರ ಮುಖಾಂತರ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಈಗ ಬಸವಣ್ಣನವರ ಒಂದು ಪುತ್ಥಳಿಗೆ ಎಲ್ಲ ಶರಣ ತಂದೆ ತಾಯಿಗಳು ಪರಮ ಪೂಜ್ಯರ ಒಂದು ಲಿಂಗ ಹಸ್ತದಿಂದ ಪುಷ್ಪಾರ್ಪಣೆ ಮಾಡಬೇಕಾಗಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿಗಾನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರು ಬಸವೇಶ್ವರರಿಗೆ. ಒಂದು ಕರೆಕ್ಟಿಂಗ್ ನಿಂದ ಒಂದು ಫೋಟೋ ತಗೊಳ್ಳೋದು ಸಾಲ ಸರಿಯಾಗಿ ಎಲ್ಲ ತಾಯಿ ಅವರು ಈಚೆಗೆ ಬರ್ರಿ, ಈಚೆಗೆ ಬರ್ರಿ. ಏನೋ ಹೆಂಗತ ಅಂದ್ರೆ ಚಲೋ ಬರ್ತಾ ಫೋಟೋ ನೀವು ಹೇಳ್ತಾ ಈ ಕಡೆ ತೊಟ್ಟಲ್ ಕಡೆ ಬರ್ರಿ. ಸ್ವಲ್ಪ ಹಿಂದ ಚಲೋ ಹಾಂ ತೊಟ್ಟಲ್ ಮುಂದೆ ತಗೋರಿ. ಬಸವ ಕ್ಲಾಪ್ಸ್ ಗೋ. ನೀವು ಹಂಗೆ ನಿಂತ್ರಿ. ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಪಣೆ ಮಾಡಿದಂಥ ಪೂಜ್ಯರಿಗೂ ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಬಸವಣ್ಣನವರ ಒಂದು ತೊಟ್ಟಿರುವಂತಹ ಕಾರ್ಯಕ್ರಮ ಅದನ್ನು ನಿರ್ವಹಿಸುವುದಾಗಿ ಎಲ್ಲ ತಾಯಿಯರಲ್ಲಿ ಶರಣೆಯರಲ್ಲಿ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತೊಟ್ಟಿಲ್ ಗೀತೆಗೆ ಪ್ರಿಯಾಂಕಾ ಹಾಡ್ತಾಳೆ ಅಂತ ಹಾಕಿಕೊಂಡು ಮತ್ತೆ ಪ್ರಿಯಾಂಕಾ ಪಾಪ ಎಲ್ಲಿದ್ದಿ ಪ್ರಿಯಾಂಕಾ? ಎಲ್ಲರ ಕೈ ಜೋಡಿಸ್ರಿ, ಎರಡು ಕೈಗಳನ್ನು ಜೋಡಿಸ್ರಿ. ಜೋರ್ದಾರ್ ಸೌಂಡ್ ತೂಗಿರಿ ಗುರುವಿನ ತೂಗಿರಿ ಅಣ್ಣನ
ಕೂಡ್ರಿ ಎಲ್ಲರೂ ಕೂಡ್ರಿ. ನಮ್ಮ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸತಕ್ಕಂತಹ ನಮ್ಮ ಶಿವಲೀಲಾ ಸಂತೋಷ್ ಸುಂದಾಳ್ ಅವರ ಸುಪುತ್ರರಾದಂತಹ ಆದರ್ಶವನ್ನ ಒಂದು ಹುಟ್ಟುಹಬ್ಬವನ್ನ ಈ ಸಂದರ್ಭದಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ಸನ್ನಿಧಾನದಲ್ಲಿ ನೆರವೇರುತ್ತದೆ. ಈಗ ಅವರಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಅವರ ತಂದೆ ತಾಯಿಗೆ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಭೇಟಿಯಾಗಿ ತಿಳಿಸ್ತಾ ಇದ್ದಾರೆ. ಅವನ ಹೆಸರು ಆದರ್ಶ್. ಜುಲೈ ಬರ್ತ್ಡೇ ಕ್ಲಾಸ್ ಗೋ. ಮತ್ತೊಂದು ಸಲ ಬರ್ತ್ಡೇ ಕ್ಲಾಸ್ ಗೋ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಸಣ್ಣ ಬಂಧುಗಳೇ, ಈಗ ಮೊದಲಿಗೆ ಒಂದು 5 ವಚನ ಪಠಣ ಮಾಡಿ ನಂತರ ಈ ಮಾತು ಹೇಳೋಣ. ಎಲ್ಲರೂ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಲತ್ತರಿಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಕವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರು ನುಂಗುವನ ವಿಧಿಯಂತೆ ಆಯಿತೆನ್ನಮತಿ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದ್ಯರ ವಚನ ಪುರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವು ನಂಬುವುದು ನಂಬಲೊಡನೆ ನೀ ವಿಜಯ ಕಂಡಣ್ಣ. ಉದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ದೇವ ಸವಿದಂತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದ್ಯರ ವಚನ ಆದ್ಯರಿಗಾಯಿತು, ವೇದ್ಯರಿಗಲ್ಲದೆ ಸಾಧ್ಯವಾಗದು. ಕೂಡಲ ಸಂಗಮ ದೇವ, ನಿಮ್ಮ ಅನುಭಾವದಿಂದ ನನ್ನ ಭವಂ ನಾಸ್ತಿಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯತ್ಯತ್ತ ನೋಡಿದರತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ವಾಮಕ್ಷೇಮ ನಿಮ್ಮದಯ್ಯ, ನನ್ನ ಹಾನಿವೃತ್ತಿ ನಿಮ್ಮದಯ್ಯ, ನನ್ನ ಮಾನಪಮಾನ ನಿಮ್ಮದಯ್ಯ, ಬಳಿಗೆ ಕಾಯಿ ನಿಂದಿತ್ತೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಎಲ್ಲ ಶರಣಬಂಧುಗಳೇ, ಈಗ 2 ದಿನದಿಂದ ಬಸವ ಜಯಂತಿ ಕಾರ್ಯಕ್ರಮ ಬಾಲ್ಕಿಯಲ್ಲಿ ಪ್ರಾರಂಭಿಸಲಾಗಿಲ್ಲ. ದಿನಾಲು ಸಾಯಂಕಾಲದಲ್ಲಿ ಉಪನ್ಯಾಸ, ಹುಡುಗರ ಅಷ್ಟೋತ್ತರ ಎಲ್ಲ ನೀವೆಲ್ಲ ಕೇಳ್ತಾ ಇರ್ಬೋದು, ಹೋಗಿರ್ಬೇಕು ನೀವೆಲ್ಲ. ಇವತ್ತ ಬಸವಣ್ಣನವರ ಹುಟ್ಟಿದ ದಿವಸ, ಇದು ಜನ್ಮದಿನ. ಇವತ್ತು ಎಷ್ಟು ಶುಭ ಅದಂದ್ರೆ, ಇವತ್ತು ಯಾವುದೂ ತಿಥಿ ನೋಡಲಾರ್ದೇ, ಯಾವುದೂ ಪಂಚ ನೋಡಲಾರ್ದೇ ಬಸವ ಜಯಂತಿ ದಿನ ಇದು ಒಳ್ಳೆಯ ದಿನ ಅಂತ ಶುಭ ಕೆಲಸಗಳ ಆರಂಭ ಮಾಡೋರೆಲ್ಲರೂ ಬಸವ ಜಯಂತಿ ದಿನನೇ ಮಾಡ್ತಾರೆ. ಅದು ಬಸವ ಜಯಂತಿ ದಿನ ಮಾಡ್ತಾರೆ. ಲಗ್ನಗಳು ಇವತ್ತೇ ಮಾಡ್ತಾರೆ,
ಇತ್ತೀಚಿಗೆ ಪೇಪರ್ದಾಗೆಲ್ಲ ಬಂಗಾರ ಖರೀದಿನೂ ಇವತ್ತು ಹೆಚ್ಚಾಯ್ತು. ಆ ಹಾಸ್ಟೆಲ್ ಎಲ್ಲನೂ ಶುಭ ಕಾರ್ಯಗಳೆಲ್ಲ ಇವತ್ತು ನಡೀತಿರ್ತಾವೆ. ಅದೆಲ್ಲ ಬಸವಣ್ಣ ಹುಟ್ಟಿದ ದಿವಸ ಅಷ್ಟೊಂದು ಶುಭ, ಅಷ್ಟೊಂದು ಒಳ್ಳೆಯ ದಿನ. ಯಾಕಂದರೆ ಬಸವಣ್ಣನವರು ಸೂರ್ಯ ಉದಯ ಆದ ಕೂಡಲೇ ಎಲ್ಲ ಕಡೆ ಬೆಳಕ, ಕತ್ತಲೆಲ್ಲ ಓಡೋಡಿ ಬೆಳಕ. ಹಾಗೆ ಬಸವಣ್ಣನವರು ಸೂರ್ಯ ಇದ್ದಂಗೆ. ಅವರು ಉದಯ ಆದ ಕೂಡಲೇ ಈ ಜಗತ್ತೆಲ್ಲ ವಿಶ್ವಕ್ಕೆಲ್ಲ ಒಂದು ಬೆಳಕಾದಂತಾಯಿತು. ಒಂದು ಸೂರ್ಯನ ಕಿರಣ ಹೆಂಗ ಬಂದ ತಕ್ಷಣ ಬೆಳಕಾಗ್ತದೋ, ಎಲ್ಲರ ಅಂತರಂಗದಲ್ಲಿ ಬೆಳಕಿನ ಜ್ಯೋತಿಯನ್ನು ಮೂಡಿಸಿದವರು ಯಾರು ಒಂದು ಅವರು ವಿಶ್ವಗುರು ಬಸವಣ್ಣನವರು. ಅಂಥ ಬಸವಣ್ಣನವರು ಒಂದು ಘಟನೆ ನಡೀತು, ಕೇಳಿರ್ಬೇಕು ನೀವೆಲ್ಲ. ಒಮ್ಮೆ ಬಸವಣ್ಣನವರು ತಂದೆ ಮಾದರಸನಿಗೆ ಮಕ್ಕಳು ಇರಲಿಲ್ಲ. ಅಂದರೆ ಹೆಣ್ಣುಮಕ್ಕಳು ಒಬ್ಬೊಬ್ಬರೇ ಇದ್ರು, ಆಕನಾಗವ ಒಬ್ಬರೇ ಮಗಳಿದ್ರು. ಅವಾಗ ಅವನಿಗೆ ಗಂಡು ಮಗುವನ್ನು ಬೇಕು ಅಂತ ಅಪೇಕ್ಷೆ ಇತ್ತು. ಯಾರಿಗೆ? ಅದಕ್ಕೆ ಒಂದು ತಾಯಿ ಒಂದು ವ್ರತ ಹೇಳಿದ್ರು, ನಂದಿ ವ್ರತ ಮಾಡ್ತಿದ್ರು ಮಾದರಸನ ಹೆಂಡತಿ. ಅವಾಗ ಒಂದು ದಿವಸ ಏನಾಯಿತು, ಆ ಊರಾಗ ಭಾಗ್ಯ ನಡೆದ ಒಂದು ಘಟನೆ. ಏನು ಘಟನೆ ಆಯಿತು, ಅಲ್ಲಿ ಊರಾಗ ಒಬ್ಬರು ಮನ್ಯಾಗ ಆಕಳಿಸಿತ್ತು. ಅದನ್ನು ಎಳ್ಕೊಂಡು ಹೋಗೋ ಸಿಲ್ಯಾಕ ಹೊಲೆ ನೋಡಿ ಕೇತ ಅಂತ ಒಬ್ಬರಿಗೆ ಹೇಳಿದ್ರು. ಊರ ಆಕಳಿಸ್ತದ ನೀವು ತಗೊಂಡು ಅಂತ ಹೇಳಿ ಕಳಿಸಿದ್ರು. ಅವ್ರು ಸಹಜವಾಗಿ ಊರಾಗ ಅವಾಗ ಊರಾಗ ಬರಬೇಕಾದ್ರೂ ಉಚ್ಚಾರ ಕಟ್ಕೋಬೇಕು, ಕಸ್ಟಡಿ ಹಾಕೋಬೇಕು, ಇವೆಲ್ಲ ಕಾಲ ಇತ್ತು. ಅವಾಗ ಅವನ ಮನೆಗೆ ಆಕಳು ತರಬೇಕಂತ ಹೋಗ್ತಿದ್ದ. ದಾರಿಯಲ್ಲಿ ಹೋಗುವಾಗ ಒಂದು ಮನೆಯಾಗ ಹೋಮ ನಡೆದು ಯಜ್ಞ ನಡೆದು ಸಹಜವಾಗಿ ಮುಂದೆ ಮನೆ ಮುಂದೆ ಹೋಗೋ ಕಾಲಕ್ಕೆ ಕಿವ್ಯಾಗ ಮಂತ್ರಗಳು ಬಿದ್ದು ಕಣ್ಣಿಗೆ ಹೋಮ ಮಾಡೋದು ಕಾಣಿಸ್ತು. ಇವಾಗ ಹೋಗೋದು ನೋಡಿ ಹಿಂಗೆ ತಿರುಗಿ ನೋಡ್ದ, ಎಲ್ಲರೂ ಅಲ್ಲಿ ಒಂದು 200 ಜನ ಇದ್ರು. ಅಯ್ಯೋ 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 ಅಯ್ಯೋ, ನಮ್ಮ ಊರು ಈಗ ಅಪಶಕುನ, ನಮ್ಮ ಊರಿಗೆ ಕೆಟ್ಟದಾಯ್ತದ, ನಮ್ಮ ಊರಿಗೆ ಒಳ್ಳೆಯದಾಗಲ್ಲ, ಕೆಡಕು 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 ಅಂತ ತಿಳ್ಕೊಂಡು ಎಲ್ಲರೂ ಸಿಗಾಡುವಂತ ಹೊರಗಡೆ ಬಂದು ಆ ಹೊಲಿಯಕ್ಕೆ ಹಿಡೀರಿ ಹೊಡೀರಿ ಬಡೀರಿ ಕಡೀರಿ ಅವನು ಶಿಕ್ಷೆ ಮಾಡಿರಿ ಅಂತ ತಿಳ್ಕೊಂಡು ಅವನಿಗೆ ಹಿಡಿದು ಎಳ್ಕೊಂಡು ಇಲ್ಲಿಗೆ ಆದರ್ಶನ ಆ ಊರಿನ ಪ್ರಮುಖಿಂದ ಆದರ್ಶ 5 ನಿಮಿಷದಾಗ ಬರ್ತಾರೆ. ಅಲ್ಲಿ ಎಳ್ಕೊಂಡು ಹೋದ ಮೇಲೆ ಅವಾಗ ನಡೀತಾ ಇದ್ದ. ಇದು ಸುದ್ದಿಗೆ ಊರಾಗಿನ ತಂದಿನೂ ಬಂದಿದ್ದ, ಗದ ನಡೀತಾ ಇದ್ದ. ಅವಾಗ ಮಾದರಸ ಕೇಳ್ತಾನೆ, ಯಾಕಪ್ಪ ಊರಾಗ ಹೋಗಿ ಯಜ್ಞ ಯಾಕೆ ನೋಡಕ್ ಹೋಗಿ? ಇಲ್ಲ ಪ್ರಭು, ನಾನು ನಿಜಕ್ಕೂ ಯಜ್ಞ ನೋಡಕ್ ಹೋಗಿಲ್ಲ, ನಾನು ಅವ್ರ ಮನುಷ್ಯ ಕೇಳಕ್ಕೂ ಹೋಗಿಲ್ಲ. ನಾನು ಎದಕ್ಕೆ ಹೋಗೀನಿ? ಸತ್ತ ಆಕಳನ್ನ ಎಳ್ಕೊಂಡು ಬರೋ ಸಲಕ್ಕೆ ನಾನು ಹೋಗೀನಿ. ಅದಕ್ಕೆ ನಾನು ಸತ್ತ ಆಕಳನ್ನು ಎಳ್ಕೊಂಡು ಬರೋ ಸಲಕ್ಕೆ ಹೋಗೀನಿ. ನಾನು ಹೋಗ್ಬೇಕಂತ ಹೋಗಿಲ್ಲ. ಇಲ್ಲ ಎಲ್ಲ ಇವರು ನೋಡಿದಾನೆ, ಮಂತ್ರ ಕೇಳಿದಾನೆ, ಇವ್ನು ನಾಲಿಗೆ ಕೀಳಬೇಕು, ಕಿವ್ಯಾಗ ಸೀಸ್ ಹಾಕಬೇಕು, ಇವನಿಗೆ ಫಾಸಿ ಶಿಕ್ಷೆ ಕೊಡಬೇಕು, ಇವನಿಗೆ ಮರಣದಂಡನೆ ಕೊಡಬೇಕು ಅಂತ ಎಲ್ಲರೂ ಸಿಗಾಡಕ್ಕೆ ಶಾಂತರಾಗಲಿ ಅಂತ ಮಾದರಸ ಹೇಳ್ತಿದ್ದ. ಏನು ಶಿಕ್ಷೆ ಕೊಡ್ಬೇಕಂತ ಮಾದರಸ ಆಲೋಚನೆ ಮಾಡ್ತಿದ್ದ. ಇನ್ನೂ ಒಂದು 2 ಮಿನಿಟ್ದಾಗ ಅವನಿಗೆ ಶಿಕ್ಷೆ ಆಗ್ತದೆ. ಅಂಥ ಸಂದರ್ಭದಾಗ ಒಬ್ಬರು ಓಡ್ತಾ ಒಬ್ಬ ಮನುಷ್ಯ ಬಂದು ವೇದಿಕೆ ಮೇಲೆ ಬಂದ. ಮಾದರಸನ ಕಿವ್ಯಾಗ ಅವನು ಸುದ್ದಿ ಮುಟ್ಟಿದ. ಮಾದರಸರೇ ನಿಮ್ಮೊಬ್ಬ ಗಂಡು ಮಗ ಹುಟ್ಟ್ಯಾನ, ನೀವೇನು ಗಂಡು ಮಗ ಹುಟ್ಟಿದ್ರೆ ಬಸವಣ್ಣ ಅಂತ ಹೆಸರಿರ್ತಾನಿಲ್ಲ, ಬಸವಣ್ಣ ಹುಟ್ಟ್ಯಾನ ಅಂದ್ಕೂಡಲೇ ಮಾದರಸರಿಗೆ ಇಷ್ಟು ಖುಷಿ ಆಯಿತು. ಅವಾಗ ನನ್ನ ಗಂಡು ಮಕ್ಕಳು ಇರಲಿಲ್ಲ,
ನನ್ನ ವಂಶದ ಕುಡಿ ಮುಟ್ತಲ್ಲ, ಖುಷಿ 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 ಆಗಿ ಸಂತೋಷ ಆಗಿ ಜನಗಳೆಲ್ಲ ನಡೆದಾರ. ಸಾವಿರಾರು ಜನ ನಡೆದು ಹೊರಗ ಏನು ಶಿಕ್ಷೆ ಆಗ್ತು ಅಂತ ಎಲ್ಲ ಸಲುವಾಗಿ ಅವಾಗ ಎಲ್ಲರಿಗೆ ಕೈ ಜೋಡಿಸಿ ಆ ಮಾದದ ಸಂದ ಮಹಾಜನಗಳೇ, ಇಲ್ಲಿ ನೆಲೆಯುವಂಥ ಎಲ್ಲ ಗ್ರಾಮಸ್ಥರೇ, ಇವತ್ತು ಹೊಲಿಯಲ್ಲಿ ಕೇತ ಮಾಡಿದ್ದು ತಪ್ಪುನೋ ಸರಿನೋ ಅದು ಒತ್ತಟ್ಟಿಗಿರಲಿ. ಆದ್ರೆ ನನಗೆ ಇವತ್ತೊಬ್ಬ ನನ್ನ ವಂಶದ ಪರಂಪರೆ ಮುಂದೆ ಸಾಗಿಸುವಂತ ಒಬ್ಬ ಗಂಡು ಮಗ ನನಗೆ ಹುಟ್ಟ್ಯಾನ, ಅದಕ್ಕೆ ಆ ಗಂಡು ಮಗು ಹುಟ್ಟಿದ ಸಲುವಾಗಿ ನನಗೆ ಗಂಡು ಮಕ್ಕಳು ಇರಲಿಲ್ಲ. ಅದು ಗಂಡು ಮಗ ಹುಟ್ಟಿದ ಸಲುವಾಗಿ ನನಗೆ ಭಾಳ ಖುಷಿ ಅದ, ಭಾಳ ಆನಂದ ಆಗ್ಯದ, ಭಾಳ ಇಂಥ ಆನಂದ ಸಂಭ್ರಮದಾಗ ನನಗೆ ಶಿಕ್ಷೆ ಮಾಡೋ ಮನಸ್ಸಿಲ್ಲ. ಅದಕ್ಕೆ ಇವತ್ತು ಈ ನನಗಾಗಿರುವಂಥ ಆನಂದದಲ್ಲಿ ಈ ಹೊಲಿಯರ ಕೇತನಿಗೆ ನಾನು ಕ್ಷಮಾದಾನ ಮಾಡ್ತೀನಿ, ಕ್ಷಮಿಸ್ತೀನಿ. ಅವಾಗ ನಡೀತಾ ನಿಂತಿದ್ರಲ್ಲ, ಅವನಂದು ಯಪ್ಪ ಬಸವಣ್ಣ, ನೀ ನಮ್ಮ ಉದ್ಧಾರ ಮಾಡ್ಲಾಕಂತೆ ಹುಟ್ಟು ಬಂದೇನೋ ಯಪ್ಪ, ನಮ್ಮ ಉದ್ಧಾರ ಮಾಡ್ಲಿಕ್ಕೆ ಹುಟ್ಟು ಬಂದೇನೋ ಯಪ್ಪ ಅಂತ ಅಂದ್ರೆ ಈ ಕಡೆ ಬಸವ ಹುಟ್ಟೋದಕ್ಕೂ ಒಬ್ಬ ಹೊಲಿಯರ ಶಿಕ್ಷಾ ಬಂದನೆ ಶಿಕ್ಷಾ ತಪ್ಪಿಸಿ ಅವನ ಜೀವದಾನ ಮಾಡೋದು ಯೋಗ ಬಸವಣ್ಣನ ಜೀವನದಲ್ಲಿ ಘಟಿಸ್ತದೆ. ಅಂತ ಬಸವಣ್ಣನವರ ಜೀವನ ಸಾಧನೆ ಇವೆಲ್ಲರೂ ಇವತ್ತು ನೀವು ಮನೆಯಲ್ಲಿ ಭಕ್ತಿಯಿಂದ ಒಂದು 20 ವಚನ ಓದಬೇಕು, ಒಂದು 10 ವಚನ ಓದಬೇಕು. ಓದಿ ಬಸವಣ್ಣನ ಪೂಜೆ ಮಾಡಿ ಮನೆಯವರೆಲ್ಲ ಕುಂತು ಬಸವಣ್ಣನ ನಾಮಾವಳಿ ಅಥವಾ ಒಂದು 10 ವಚನ ಪಠಣ ಮಾಡಿ ನೀವು ಎಲ್ಲರೂ ಆ ಮನೆಗೆಲ್ಲ ಸಿಹಿ ಅಂತೂ ಊಟ ಮಾಡ್ತೀರಿ. ಬಸವಲಿಂಗದ ಎಲ್ಲರ ಮನೆಯಾಗ ಹೋಳಿಗೆ ಮನೆ ರಸ ಇದ್ದಿರಬೇಕು. ಅದಕ್ಕೆ ಇವತ್ತ ನೀವೆಲ್ಲರೂ ಮನೆಯಲ್ಲಿ ಒಂದು ಸಡಗರ ಸಂಭ್ರಮದಿಂದ ನೀವು ಬಸವಜಯಂತಿ ಹಬ್ಬ ಮಾಡಿ ಅಂತ ಹೇಳಿ ಈಗ ಬಸವೇಶ್ವರ ಸರ್ಕಲ್ ಅಂತೀರ 4 ಗಂಟೆಗೆ ಮೆರವಣಿಗೆ ಅದ. ಮೆರವಣಿಗೆಯಲ್ಲಿ ಪಾಲ್ಗೊಳ್ತೀವಿ. ಬಿಸಿಲು ಕಡಿಮೆ ಆಯಿತು, ಬಿಸಿಲು ಕಡಿಮೆ ಆದಮೇಲೆ ಹೊರಡ್ತೀವಿ. ಅದಕ್ಕೆ 4ರಿಂದ 5-10 ಬಿಸಿಲು ಇದ್ಮೇಲೆ ಇವತ್ತು ಬಿಸಿಲು ಕಮ್ಮಿ ಅದ, ಸ್ವಲ್ಪ ಮೋಡ ವಾತಾವರಣ ಅದ. ಅದಕ್ಕೆ ನೀವೆಲ್ಲರೂ ಸಾಯಂಕಾಲ ಮೆರವಣಿಗೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅದಕ್ಕೆ ಎಲ್ಲರೂ ಬಸವಜಯಂತಿ ಶುಭಾಶಯಗಳನ್ನು ಹೇಳಿ ಮಕ್ಕಳನ್ನ ಎಲ್ಲರಿಗೂ ಶುಭ ಹಾರೈಸಿ 2 ಮಾತುಗಳನ್ನು ಮಾಡ್ತೀನಿ.